ಹಾಯ್ ಆಲ್, ಇವತ್ತು ಪಡವಲಕಾಯಿ ತೊವೆ ಮಾಡೋದು ನೋಡೋಣ. ನಾನಿಲ್ಲಿ 2 ದೊಡ್ಡದು ಪಡವಲಕಾಯಿ ತೊಗೊಂಡಿದ್ದೀನಿ. ಈ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆಯೋದೇನು ಬೇಡ. ಆ ಕಡೆ ಈ ಕಡೆ ತುದಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳ್ಕೊಳ್ಳೋಣ. 2 ಪಾರ್ಟ್ ಆಗುತ್ತೆ. ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದುಬಿಡೋಣ ಕೈಯಿಂದ. ಆ ಬೀಜ ಬೇಡ. ಎಲ್ಲ ತೆಕ್ಕೊತಾ ಇದ್ದೀನಿ ಬೀಜನ. ಸಿಪ್ಪೆ ಸಮೇತನೇ ಹಾಕ್ತಿದ್ದೀನಿ ನಾನು ಪಡವಲಕಾಯಿನ. ಹೆಲ್ತಿಗೆ ತುಂಬ ಒಳ್ಳೆಯದು. ದಿನ ಬಣ್ಣದ ತರಕಾರಿ ಸೊಪ್ಪುಗಳನ್ನ ತಗೋಬೇಕು. ಒಂದೇ ಥರ ತರಕಾರಿ ತಿನ್ನಬಾರ್ದು. ದಿನ ಒಂದೊಂದು ಥರ 2 ಥರ ತರಕಾರಿ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ತೊವೆ ಮಾಡ್ತಿರೋದ್ರಿಂದ ಸಣ್ಣಗೆ ಹೆಚ್ಕೊತಿದ್ದೀನಿ. ಉದ್ದುದ್ದ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನಾನು. 4 ಭಾಗ ಮಾಡಿಕೊಂಡು ಮತ್ತೆ ಅದನ್ನು ಚಿಕ್ಕದಾಗಿ ಉದ್ದುದ್ದಕ್ಕೆ ಫಿಂಗರ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅಳತೆಗೆ ಕಟ್ ಮಾಡ್ತಿದ್ದೀನಿ. ತುಂಬ ಕಡಿಮೆ ಜನ ಸೋರೆಕಾಯಿ ಪಡವಲಕಾಯಿ ಉಪಯೋಗಿಸೋದು. ತುಂಬ ಚೆನ್ನಾಗಿರುತ್ತೆ. ತೊವೆ ಮಾಡ್ತಾರೆ, ಇದರಲ್ಲಿ ಸಾಗು ಮಾಡ್ತಾರೆ. ನೆಕ್ಸ್ಟ್ ರೆಸಿಪಿನಲ್ಲಿ ಸಾಗು ಎಲ್ಲ ತೋರಿಸ್ತೀನಿ ನಾನು. ಇವಾಗ ಇದನ್ನು ಉದ್ದುದ್ದ ಕಟ್ ಮಾಡಿಕೊಂಡೆ. ಇದನ್ನು ಒಂದು ಕುಕ್ಕರ್ಗೆ 100 ಗ್ರಾಮ್ಸ್ ತೊಗರಿಬೇಳೆ ಜೊತೆ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಹೋಳನ್ನು ಬೇಯಕ್ಕೆ ಇಟ್ಬಿಡೋಣ ಕುಕ್ಕರಲ್ಲಿ. ಈ ಸ್ವಲ್ಪ ಜಾಸ್ತಿ ಬೇಯಬೇಕು. ನಾರ್ಮಲ್ ತರಕಾರಿ ಥರ ಅಲ್ಲ, 1 ವಿಸಲ್ಗೆ ಬೆಂದ್ಬಿಡಲ್ಲ. ಸ್ವಲ್ಪ ಗಟ್ಟಿ ಇರುತ್ತೆ. ಚೆನ್ನಾಗಿರೋದು ತೊಗೊಂಡ್ರೆ ಸೋರೆಕಾಯಿ, ನಿಮಗೆ ಫ್ರೆಶ್ ಆಗಿರೋದು ತೊಗೊಂಡ್ರೆ ತೊವೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂಚೂರು ಉಪ್ಪು ಹಾಕಿಬಿಟ್ಟು ನಾನು ತೊಗರಿಬೇಳೆ ಪಡವಲಕಾಯಿ 2 ಕುಕ್ಕರ್ಗೆ ಹಾಕಿ 3 ವಿಸಲ್ ಬರಲಿ. ಇದು ಬೇಯೋದಷ್ಟೊತ್ತಿಗೆ ಇಲ್ಲಿ ತೊವೆಗೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ನೋಡೋಣ. ತೆಂಗಿನಕಾಯಿ, 1 ಹಿಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪೆಲ್ಲ ಬಾಯಿಗೆ ಸಿಕ್ಕಿದ್ರೆ ಬಿಸಾಕ್ತಾರೆ, ತಟ್ಟಲ್ಲಿ ಸೈಡಿಗೆ ತಟ್ತಾರೆ. ನಾನು ಅದಕ್ಕೆ ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಹೊಟ್ಟೆಗೂ ಹೋಗ್ದಂಗೆ ಆಗುತ್ತೆ, ಎತ್ತಿಡೋಕ್ಕೂ ಆಗಲ್ಲ. ಸೊ ವೇಸ್ಟ್ ಆಗಲ್ಲ ಕರಿಬೇವು ಕೊತ್ತಂಬರಿ ಎಲ್ಲ. ಸುಮ್ಮನೆ ತಂದು ತಟ್ಟೆ ಸೈಡಲ್ಲಿಟ್ಟು ಬಿಸಾಕ್ತಾರೆ ಊಟಕ್ಕೆ ಹಾಕಿದ್ರೆ. ಸೊ ಈ ರೀತಿ ಮಾಡೋದ್ರಿಂದ ವೇಸ್ಟ್ ಆಗಲ್ಲ. ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಬಿಡಿಸಿದ ಕಡ್ಡಿಗಳನ್ನ ಬಿಸಾಕಲ್ಲ. ದಂಟು ಕೆಲವೊಬ್ಬರು ಬರೀ ಸೊಪ್ಪು ಮಾತ್ರ ಉಪಯೋಗಿಸ್ತೀರ, ದಂಟು ಬಿಸಾಕ್ಬಿಡ್ತೀರಾ. ಒಂದು ಫ್ರಿಜ್ಜಲ್ಲಿ ಜಿಪ್ಲಾಕ್ ಕವರಲ್ಲೆಲ್ಲ ಎತ್ತಿಟ್ಕೊಳ್ಳಿ, ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. ನೀವು ಚಟ್ನಿ ಮಾಡಬೇಕಾದ್ರೆ, ಈ ಥರ ತೊವೆ ಮಾಡಬೇಕಾದ್ರೆ, ರುಬ್ಬಾಕೋದು ಏನೇ ಇದ್ರೂ ಈ ದಂಟನ್ನೆಲ್ಲ ಹೆಚ್ಚಿಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ನೀವು ರುಬ್ಬಕ್ಕೆ ಹಾಕ್ಕೋಬೋದು. ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿನೂ ಹೆಚ್ಕೊಳ್ಳೋಣ. 1 ಇಂಚ್ ಶುಂಠಿ ಹೆಚ್ಚಿಬಿಟ್ಟು, ಇಲ್ಲ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು. ಹಿಂಗೆ ಮಿಕ್ಸಿ ಮಾಡ್ತೀವಲ್ಲ ಅಂತ ಹೆಚ್ಚ್ತಾ ಇದ್ದೀನಿ ನಾನು. 1 ಇಂಚ್ ಶುಂಠಿನ ಚೆನ್ನಾಗಿ ತೊಳೆದು, ಅದರಲ್ಲೂ ಮಣ್ಣಿರುತ್ತೆ, 2 ಸಲ ನೀರಲ್ಲಿ ನೆನೆ ಇಟ್ಬಿಟ್ಟು ಒಂದು ಚಿಕ್ಕ ಬಾಟ್ಲಲ್ಲಿ ಚೆನ್ನಾಗಿ ತೊಳೆದು ಉಜ್ಜಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಶುಂಠಿ. ನೋಡಿ ಇಷ್ಟು ಸಾಕು. 1 ಇಂಚ್ ಶುಂಠಿ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, ಹುರ್ಗಡ್ಲೆ 4 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಪುಟಾಣಿ ಅಂತಲೂ ಕರೀತಾರೆ ಇದಕ್ಕೆ. ಇದನ್ನು ಇವಾಗ ಮಿಕ್ಸರ್ ಮಾಡ್ಕೊಂಬರೋಣ. ಚಟ್ನಿ ಥರ ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಈಗ ರುಬ್ಬಿದ್ದಾಗಿದೆ. ತೊವೆಗೆ ಬೇಳೆ ಹೋಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂಚೂರು ಅರಶಿನ. ಬೇಳೆ ಹೋಳು ಬೇಯ್ಬೇಕಾದ್ರೆ ಹಾಕ್ತಾರೆ, ಅದು ಸುರಿದ್ಬಿಟ್ರೆ ಒಂದೊಂದ್ಸಲಿ ಸ್ಟವೆಲ್ಲ ಗಲೀಜಾಗೋಗುತ್ತೆ. ನಾನು ಅರಶಿನ ಆಮೇಲೆ ಕುದಿಬೇಕಾದ್ರೆ ಹಾಕ್ತೀನಿ, ಇಲ್ಲ ಒಗ್ಗರಣೆಗೆ ಹಾಕ್ತೀನಿ. ಈಗ ಅರಶಿನ ಹಾಕಿದ್ಮೇಲೆ ರುಬ್ಬಿದ್ದು ಮಸಾಲೆ ಹಾಕ್ಕೊಳ್ಳೋಣ.
ತವೆಗೇನು ರುಬ್ಬಿರ್ತೀವಿ ಹಸಿಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಜೀರಿಗೆ, ಕೊತ್ತಂಬರಿ ಬೀಜ, ಹುರ್ಗಡ್ಲೆ, ನೀರು ಇಷ್ಟು ಹಾಕಿ ಪೇಸ್ಟ್ ಮಾಡಿದ್ದೀವಲ್ಲ ಚಟ್ನಿ ಥರ, ಇದನ್ನು ಹಾಕ್ಕೊಂಡು ಕುದಿಯೋಕ್ಕಿಡೋಣ. ಇದಕ್ಕೇನು ಟೊಮೆಟೊ ರಸ ಆಗಲಿ ಹುಣಸೆ ಹಣ್ಣಿನ ರಸ ಆಗಲಿ ಬೇಡ. ನಿಮಗೆ ಬೇಕು ಅಂದರೆ ಹುಳಿ ಇಷ್ಟಪಡೋರಾದ್ರೆ ಟೊಮೆಟೊ ಹೆಚ್ಚು ಹಾಕ್ಕೋಬೋದು. ತೊವೆಗೆ ಸಾಮಾನ್ಯ ಹಾಕಲ್ಲ, ನಾನು ಹಾಕಿಲ್ಲ ಇವತ್ತು. ನಿಮಗೆ ಬೇಕಾದರೆ ಆಪ್ಷನಲ್ಲಿ ನೀವು ಹಾಕ್ಕೋಬೋದು, ಟೊಮೆಟೊ ಹೆಚ್ಚಿ ಹಾಕ್ಕೋಬೋದು. ನೀವು ಕುದಿಬೇಕಾರೆ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಲಿ ಬಾಡಿಸ್ಬಿಟ್ಟು ಹಾಕ್ಕೋಬೋದು, ನಿಮ್ಮ ಇಷ್ಟ. ಇವಾಗ ತೊವೆ ಕುದಿಯೋಕೆ ಇಟ್ಟಿದ್ದೀನಿ ನಾನು. ಪಡವಲಕಾಯಿ ತೊವೆ ಮಾಡ್ತಿರೋದು ಕುದೀತಾ ಇದೆ ನೋಡಿ. ರೆಡಿ ಇದೆ, ಇವಾಗ ಕುದ್ದಿದೆ ಇದು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಕುದ್ದಾಗಿದೆ, ಎಷ್ಟು ಕುದ್ರೆ ಸಾಕು. ತುಂಬ 2 ಟೇಬಲ್ ಸ್ಪೂನ್ ತುಪ್ಪ, ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಆಯಿತು. ಗಮ್ಮಂತ ಇದೆ ತವೆ. ಟೇಸ್ಟ್ ಮಾಡಿಬಿಡ್ಲಾ? ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಗಾಯ್ಸ್, ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ.